ಅಧಿಕಾರ ಏನಿದೆ ಅದರ ಅಡಿ ಬರುವಂತಹ 5 ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ಮತ್ತೆ ಮುಂದಕ್ಕೆ ಹೋಗಿರುವಂಥದ್ದು. ಸರ್ಕಾರ ಅರ್ಜಿಯನ್ನ ಸಲ್ಲಿಸಿತ್ತು. ಆಗಸ್ಟ್ 31ನೇ ತಾರೀಕಿನೊಳಗಡೆ ನಮ್ಮ ಚುನಾವಣೆ ಮಾಡೋದಕ್ಕೆ ಆಗುದಿಲ್ಲ, SR ನಡೀತಾ ಇದೆ ಅಂತೇಳಿ ಡಿಸೆಂಬರ್ 31 ತನಕ ಟೈಮ್ ಕೊಡಿ ಅಂತ ಸರ್ಕಾರ ಕೇಳಿತ್ತು. ಅದನ್ನ ಸುಪ್ರೀಂ ಕೋರ್ಟ್ ಇವತ್ತು ಆ ಒಂದು ಅರ್ಜಿಯನ್ನು ವಿಚಾರಣೆ ನಡೆಸಿ ಡಿಸೆಂಬರ್ 31 ತನಕ ಮತ್ತೆ ಸರ್ಕಾರಕ್ಕೆ ಅವಕಾಶವನ್ನು ಕೊಟ್ಟಿದೆ. ಅಲ್ಲಿಗೆ ಚುನಾವಣೆ 2026ರಲ್ಲಾದರೂ ಆಗ್ತದೆ ಅಂತಕ್ಕಂತಹ ಒಂದು ಆಶಾಭಾವನೆಯನ್ನು ಅನೇಕರು ಇಟ್ಕೊಂಡಿದ್ರು. ಅದು ಕೂಡ ಈಗ ಒಂದು ರೀತಿ ಮರೀಚಿಕೆ ಆಗುವಂತಾಗಿದೆ. ನಮ್ಮ ಜೊತೆ ಮೊದಲು BBMP ಏನಿತ್ತು ಅದರ ಕೊನೆಯ ಮೇಯರ್ ಗೌತಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು 2019-20ರಲ್ಲಿ ಅಲ್ಲಿಗೆ ಮುಗೀತು BBMP ಕತೆ. ಅಲ್ಲಿ ಆ ಸಂದರ್ಭದಲ್ಲಿ ಮೇಯರ್ ಆದಂತಹ ಗೌತಮ್ ಜಿ ನಮ್ಮ ಜೊತೆ ಇದ್ದಾರೆ. ಅವರು ಏನು ಹೇಳ್ತಂತೆ ಕೇಳೋಣ. ನಮಸ್ಕಾರ ಗೌತಮ್ ಜಿ. ನಮಸ್ಕಾರ. ನೀವು ಈ BBMP ಅನ್ನುವಂಥದ್ದೇನಿತ್ತು ಅದರ ಕೊನೆಯ ಮೇಯರ್ ಆಗಿದ್ದಂಥವ್ರು. ಅಲ್ಲಿಂದ ಚುನಾವಣೆ ನಡೆದೇ ಇಲ್ಲ, ಯಾಕಂದರೆ 2015ರಲ್ಲಿ ಚುನಾವಣೆ ನಡೆದಿದ್ದು. ಆ ನಂತರ 2020ಕ್ಕೆ ಆ ಒಂದು ಇದು ಮುಗಿದಿತ್ತು BBMP ಅವಧಿ. ಆ ನಂತರದಲ್ಲಿ ಎಲ್ಲ ಗೊಂದಲಗಳು ಏರ್ಪಟ್ಟು ಚುನಾವಣೆ ಒಂದು ರೀತಿ ಮರೀಚಿಕೆ ಅಂತ ಆಗೋಗಿದೆ. ಈಗ ಮತ್ತೆ ಡಿಸೆಂಬರ್ 31 ತನಕ ಮುಂದೋಗಿದೆ. ಏನು ಹೇಳ್ತೀರಿ? ಇದರ ನೇರ ಹೊಣೆ ನಾನು ಸರ್ಕಾರದ ಮೇಲೆ ಹಾಕ್ತೇನೆ. ಇವತ್ತಿನ ಸರ್ಕಾರ ಏನಿದೆ ಅವ್ರ ಮೇಲೆ ಹಾಕಲಿಕ್ಕೆ ಬಯಸ್ತೀನಿ. ಕಳೆದ 9 ತಿಂಗಳಿಂದ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ದಾರೆ, ಇಲ್ಲಿವರೆಗೂ 3 ತಿಂಗಳಲ್ಲಿ ಒಂದು ಸಭೆ ಆಗಬೇಕಾಗಿರ್ತಕ್ಕಂಥದ್ದು ಅದೂ ಆಗಿಲ್ಲ. ಬೆಂಗಳೂರಿನ ಬಗ್ಗೆ ಈ ಸರ್ಕಾರಕ್ಕೆ ಎಷ್ಟು ಚಿಂತನೆ ಇದೆ ಅಂತ ತಮ್ಮ ಮಾಧ್ಯಮದವ್ರಿಗೂ ಗೊತ್ತಿದೆ, ಸಾರ್ವಜನಿಕರಿಗೂ ಗೊತ್ತಿದೆ. ಇವತ್ತಿನ ಬೆಂಗಳೂರಿನ ಅಭಿವೃದ್ಧಿಯ ಪರಿಸ್ಥಿತಿ ಯಾವ ಕಡೆ ಹೋಗ್ತಾ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ಅವರು ಒಂದು ಭಯದ ವಾತಾವರಣದಲ್ಲಿ ನಾವು ಇವತ್ತು ಚುನಾವಣೆ ಮಾಡಿದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿನ ನಮ್ಮ ವಶಕ್ಕೆ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಭಯದ ವಾತಾವರಣದಲ್ಲಿ ಚುನಾವಣೆ ಮುಂದಕ್ಕೆ ಹಾಕಲಿಕ್ಕೆ ಯಂತ್ರ ತಂತ್ರ ಮಂತ್ರ ಯೋಚನೆ ಮಾಡಿ ಮುಂದಕ್ಕೆ ಹಾಕ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. 2020ರಲ್ಲಿ BJPನೇ ಅಧಿಕಾರದಲ್ಲಿದ್ದಂಥದ್ದು, BBMPಯನ್ನು ಆಡಳಿತ ಮಾಡ್ತಾ ಇದ್ದಂಥದ್ದು. ಅವಾಗ ನೀವೇ ಮೇಯರ್ ಆಗಿದ್ರಿ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆ ಸಂದರ್ಭದಲ್ಲಿ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಂಥದ್ದು. ಆ 3 ವರ್ಷದಲ್ಲಿ BJPನೂ ಕೂಡ ಗೊಂದಲ ಸೃಷ್ಟಿ ಮಾಡ್ತಲ್ಲ. ಅವಾಗ ಚುನಾವಣೆ ನಡೆಸಿ ಅಂತೇಳಿ ಕಾಂಗ್ರೆಸ್ನವರೇ ಹೋಗಿದ್ರು. ಎಲ್ಲಿಗೆ? ನ್ಯಾಯಾಲಯದ ಮೊರೆಯನ್ನು ಹೊಕ್ಕದಂಥವ್ರು ಕಾಂಗ್ರೆಸ್ನವರೇ. ಶಿವರಾಜ್ ಅವರ ನೇತೃತ್ವದಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆವಾಗಲೂ ಕೂಡ BJPನೂ ನಡೆಸಲಿಲ್ಲ ಅಂತೇಳಿ ಅವ್ರು ಹೇಳ್ತಾರಲ್ಲ, ಏನು ಹೇಳ್ತೀರಿ? ಇಲ್ಲ, ಅದೊಂದು ತಪ್ಪ ಆಗಿದೆ. ಆ ನಿಟ್ಟಿನಲ್ಲಿ ನಾವೇನೋ ಅದನ್ನ ಬಗ್ಗೆ ಡಿನೇ ಮಾಡಲ್ಲ. ಅವತ್ತು ಕಾನೂನು ಪ್ರಕ್ರಿಯೆ ಏನಿತ್ತು ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ, ಯಾಕೆಂದರೆ ಕಾನೂನು ಮೆಟ್ಲು ಏರಿರೋದ್ರಿಂದ ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡಬೇಕಾಗಿರೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರವೂ ಮಾಡಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.